ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತೇನು ಸ್ಪೆಷಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಲು T20 ವರ್ಲ್ಡ್ ಕಪ್ ಇದೆ. ಅದಕ್ಕೋಸ್ಕರ ಸ್ಪೆಂಡ್ ಮಾಡ್ಬೇಕಂತ ಒಂದು ಹೊಸ ಪ್ಲಾನ್ ಮಾಡಿದ್ವಿ. ಎಲ್ಲಿ ಬಂದಿದ್ದೀವಿ ಅಂದರೆ ಲಿಂಗಸೂರು ತಾಲೂಕು ಕೆರಡೋಣ ಗ್ರಾಮದಲ್ಲಿ. ಇಲ್ಲಿ ಹೊಸದಾಗಿ ಒಂದು ರೆಸಾರ್ಟ್ ಓಪನ್ ಆಗಿದೆ. ಇದು ಪ್ರಮೋಷನ್ ಅಲ್ಲ, ಜಸ್ಟು ನಾವು ಈ ಥರ ಬಂದು ಸ್ಟೇ ಮಾಡ್ತೀವಿ ಅಂತ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದು ತೋರಿಸ್ಲಿಕ್ಕೆ ಅಂತಂದು ಮಾಡ್ತಿದ್ವಿ. ಈಗ ನೋಡಿ, ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿದ್ದೀನಿ. ಬಟ್ ಇದು ಕಾಣ್ತಿದ್ದಲ್ವಾ, ಇದು ಗುಲ್ಬರ್ಗ ಬೆಂಗಳೂರು ರೋಡ್, ಮೇನ್ ರೋಡು. ಈ ರೋಡಲ್ಲಿಂದ ಇರೋದು ಇಲ್ಲೇ ಪಕ್ಕದಲ್ಲೇ ಇರೋದು. ಮೇನ್ ರೋಡಿಂದ ಒಂದು 300 ಮೀಟ್ರ್ ಇದೆ. ಆ ಥರದಲ್ಲಿದೆ. ಹೊಸ್ದಾಗಿ ಇನ್ನೂ ಓಪನಿಂಗ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ. ಓಪನಿಂಗ್ ಆಗಿದೆ ಅಂತ ಹೇಳಿದರು. ನಾವು ಒಂದು ದಿವಸ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಈ ಥರ ಇದೆ. ಬನ್ನಿ ಬ್ರದರ್, ಬನ್ನಿ ತೋರಿಸ್ತೀನಿ. ಗಾಡಿ ಎಲ್ಲ ಪಾರ್ಕ್ ಮಾಡ್ಬೋದು ಇಲ್ಲೆಲ್ಲ. ನೋಡಿ, ಇದು ಬಂದುಬಿಟ್ಟು ಇದು ಮೇನ್ ಎಂಟ್ರೆನ್ಸು. ಇದರೊಳಗೆ ಏನೇನಿದೆ ಏನಿಲ್ಲ, ರೂಮ್ಸ್ ಹೇಗಿದೆ, ಆಮೇಲೆ ಕಿಚನ್ ಇದೆ, ಆಮೇಲೆ ಎಷ್ಟು ಜನ ಬಂದು ಮ್ಯಾಚ್ ನೋಡ್ಬೋದು, ಎಷ್ಟು ಜನ ಕೊಡ್ತಾರೆ ರೂಮ್ಸು, ಅದೆಲ್ಲ ಟೋಟಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಇದೇನು ಫ್ರೆಂಡ್ದು, ಅದಕ್ಕೋಸ್ಕರ ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಇಲ್ಲಿ ನೋಡಿ, ಇನ್ನೂ ಸ್ಟಾರ್ಟಪ್ದಲ್ಲಿದೆ. ಈ ರೂಮ್ ಎಂಟ್ರೆನ್ಸ್ಗೆ ಬಂದುಗಟ್ಟೆ ಫಸ್ಟ್ ಸ್ಟಾರ್ಟ್ ಆಗಿದೆ ಏನಂದರೆ ಕಿಚನ್. ಈ ಥರ ಇದೆ ಅಂತಂದು. ಕಿಚನ್ ಒಳಗೆ ಆ್ಯಕ್ಚುಲಿ ಪರ್ಮಿಷನ್ ಇರೋಲ್ಲ, ನಾವು ಬಂದಿದ್ದೀವಿ ಅಂತ ಹೊಸ್ದಾಗಿ. ನೋಡಿ, ಈ ಥರ ಕಿಚನ್ ಇದೆ. ಇಲ್ಲಿ ನಾವೇನಾದರೂ ತೊಂದರೆ, ಕೂಲ್ ಡ್ರಿಂಕ್ಸ್ ಆಯಿತು ಏನಾಯಿತು ಸ್ಟಾಕ್ ಮಾಡಲಿಕ್ಕೆ ಸ್ಟೋರೇಜು. ಈ ನೋಡಿ, ಈ ಥರ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದೀವಿ, ಮತ್ತು ಎಲ್ಲನೂ ಇರ್ತಿದೆ. ಆಮೇಲೆ ಇಲ್ಲೊಂದು ರೀಕೋಲ್ಡ್ ಫ್ರಿಜ್ ಇದೆ. ಬಟ್ ಫಿಶ್ಶಿಗೆ ಏನಂತಂದರೆ ಫ್ರೂಟ್ ತಂದಿದ್ದೀವಿ, ಎಲ್ಲ ಸ್ಟೋರ್ ಮಾಡಿದ್ದೀವಿ ನೈಟಿಗೆಲ್ಲ ಪಾನ್ ಮಾಡ್ಕೊಂಡು. ಇಲ್ಲೆಲ್ಲ ವೆಜಿಟೇಬಲ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ. ಇವತ್ತು ನಾವೇ ರೆಡಿ ಮಾಡ್ಕೋಬೇಕಂತ ಪ್ಲಾನ್ದಾಗಿದ್ದೀವಿ. ಬರಲಿಕ್ಕೆ ಜಸ್ಟ್ ಟೀ ಮಾಡ್ತಿದ್ದಾರೆ ಭಟ್ರು. ಟೀ ನೋಡಿ, ಟೀಗಿಟ್ಟಿದ್ದಾರೆ. ಇದೆಲ್ಲ ಟೋಟಲ್ ಕಿಚನ್. ಈ ಥರ ಸರೌಂಡಿಂಗ್ದಲ್ಲಿ ಕಿಚನ್ ಎಲ್ಲ ಸೆಟ್ ಮಾಡಿದ್ದಾರೆ. ಈ ಥರ ಸೆಟ್ ಮಾಡ್ಕೊಳಕ್ಕೆ ಶಿಟ್ ಮಾಡಿದ್ದಾರೆ. ಓಕೆ, ಮತ್ತು ನೆಕ್ಸ್ಟ್ ಏನಂದರೆ ಇಲ್ಲಿಂದ ಔಟ್ಲುಕ್ಕು. ನಾವೇನಾದರೂ ಮ್ಯಾಚ್ ಪ್ಲಾನಿಂಗ್, ಇವತ್ತೇನು ಮ್ಯಾಚ್ ನೋಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಲ್ಲ, ಇಲ್ಲಿ ಸ್ಕ್ರೀನ್ ಇದೆ. ಇಲ್ಲಿ ಕಾಣ್ತಿದೆಯಲ್ವಾ, ಸ್ಕ್ರೀನ್ ಇದೆ, ಪ್ರೊಜೆಕ್ಟರ್ ಇದೆ. ಈ ಸ್ಕ್ರೀನಿಗೆ ಇದೆಲ್ಲ ಸೆಟ್ ಮಾಡ್ತಿದ್ದಾರೆ. ಇನ್ನೂ ಸೆಟ್ಟಿಂಗ್ ಪ್ಲಾನ್ದಾಗಲ್ಲಿದೆ. ಸೆಟ್ಟಿಂಗು ಆಗ್ಬೋದು ಇನ್ನೊಂದು 15 ಡೇಸ್ದಾಗೆಲ್ಲ 100% ಆಗಿ ರೆಡಿ ಆಗುತ್ತೆ. ಇಲ್ಲೆಲ್ಲ ಟೋಟಲ್ ಚೇರ್ ಹಾಕ್ಯಂದು ಪಾರ್ಟಿ ಮಾಡ್ಕೊತ, ಮ್ಯಾಚ್ ನೋಡ್ಕೊತ, ಫಿಲ್ಮ್ ನೋಡ್ಕೊತ ಕೂಡೋಕ್ಕೆ ವ್ಯವಸ್ಥೆ ಮಾಡಿದರೆ. ವೈಫೈ ಕಲೆಕ್ಷನ್ ಇದೆ, ಪ್ಲಸ್ ಪಾಯಿಂಟ್ ಹೇಳ್ಬೇಕಾರೆ ಈ ಜಾಗದಲ್ಲಿ. ಇದೇನೆಲ್ಲ ಲ್ಯಾನ್ ಹಾಕಿದ್ದಾರೆ. ಇಲ್ಲೆಲ್ಲ ಲ್ಯಾನಿಗೆ ಈವ್ನಿಂಗ್ದಲ್ಲಿ ಜಸ್ಟ್ ವಾಕ್ ಮಾಡಲಿಕ್ಕೆ, ಆಮೇಲೆ ಜಸ್ಟು ಕೂಡಲಿಕ್ಕೆ ಇದಿದೆ. ಎಂಟ್ರೆನ್ಸು ಆದ ತಕ್ಷಣ ಈ ಲೆಫ್ಟಲ್ಲಿ ಅಲ್ಲಿಂದ ರೈಟಲ್ಲಿ ಕಿಚನ್ ಇದೆ. ಆನಂತರ ಹಾಲ್ ಇದೆ, ಫಿಲಿಮ್ ನೋಡಲಿಕ್ಕೆ ಮತ್ತು ಕ್ರಿಕೆಟ್ ನೋಡಲಿಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಿದೆ. ಇಲ್ಲಿಂದ ಬಂದ್ಗಟ್ಟೆ ನೆಕ್ಸ್ಟು 2 ರೂಮ್ಸ್ ಇದೆ. 2 ರೂಮ್ಸು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಪ್ಲಸ್ ಪಾಯಿಂಟು, ಈ ಬಿಸಿಲಿಗೆ ಸ್ವಿಮ್ಮಿಂಗ್ ಪೂಲ್ದೊಂದು ಒಳ್ಳೆಯ ಆಪ್ಷನ್ನು. ನೋಡಿ, ಒಂದು ಎಂಟ್ರೆನ್ಸ್ಗೆ ಯೇಸು ಕ್ರಿಸ್ತಪ್ಪನ ಇಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಸ್ವಿಮ್ಮಿಂಗ್ ಪೂಲು 4.25 ಫೀಟು 5 ಫೀಟ್ ಇದೆ. ನೀರೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಟ್ಟು ಇದೆಲ್ಲ ಫಿಲ್ಟ್ರ್ ಇದೆ ಆಲ್ಮೋಸ್ಟ್ ಆಲು. ನೀರು ಹೇಗಿದೆ, ಉಪ್ಪಿದೆ, ಏನಿದೆ ಅಂತ ನೋಡಿ ತೋರಿಸ್ತೀನಿ. ಫಸ್ಟ್ ಅದಕ್ಕಿಂತ ಬಿಫೋರ್ ಆಗಿ ಕೇಸಿ ಇದು ನೋಡಿ, ರೂಮ್ಸ್ ಹೇಗಿದೆ. ಕಂಟೈನರಲ್ಲಿ ಮಾಡಿದ್ದಿರೋದು ಇದು ನೋಡಿ. ಇದೆಲ್ಲ ಟೋಟಲಿ ಗ್ಲಾಸಲ್ಲಿ ಇದು ಮಾಡಿರ್ತಿರೋದು. ಈ ರೂಮ್ ನೋಡಿ ತೋರಿಸ್ತೀನಿ. ನೋಡಿ, 2 ರೂಮ್ ಇದೆ, ಅಟ್ಯಾಚ್ ಇದು. ಆರಾಮ್ಸೆ 2 ಮೆಂಬರ್ಸ್ 3 ಮೆಂಬರ್ಸ್ ಮಲ್ಕೋಬೋದು ಈ ರೂಮಲ್ಲಿ. ನೋಡಿ, ಒಳ್ಳೆ ಬೆಡ್ ಟೆಸ್ಟ್ ಒಂದು ಮಾಡಿಬಿಡ್ತೀನಿ. ನೋಡಿ ಹೇಗಿರ್ತದೆ ಅಂತ. ಫುಲ್ ರಿಲ್ಯಾಕ್ಸ್ ಆಗಿ ಚೆನ್ನಾಗಿದೆ ಬೆಡ್. ಹೊಸ್ದಾಗಿನೂ ಇದೆಯಲ್ಲ, ಹೀಗಾಗಿ ಅಟ್ಯಾಚ್ ಬಾತ್ರೂಮ್ ಇದೆ. ವೆಸ್ಟರ್ನ್ ಬಾತ್ರೂಮ್ ಇದೆ, ಇಂಡಿಯನ್ ಬಾತ್ರೂಮ್ ಇಲ್ಲ. ಬಿಫೋರೇ ಹೇಳಿಬಿಡ್ಬೇಕಂತಂದು ವೆಸ್ಟರ್ನ್ ಇದೆ ಬಾತ್ರೂಮು. ಎಕ್ಸಿಸ್ಟಿಂಗ್ ಇದೆ, ಎಕ್ಸಿಸ್ಟ್ ಫ್ಯಾನು, AC ಇದೆ. ಒಳ್ಳೆ ಒಂದು 10 ನಿಮಿಷದಲ್ಲಿ ಎಲ್ಲ ಟೋಟಲಿ ಕ್ಲೋಸ್ ಆಗಿಬಿಡ್ತೈತೆ. ಇದು ಒಂದು ರೂಮು. ಇದೇ ಥರ ಸೇಮ್ ರೂಮ್ ಇದರ ಅಪೋಸಿಟು. ಇದು ಬಾಡಿ ಮಸಾಜ್ ಸೆಕೆಂಡ್ ರೂಮ್. ಟೋಟಲಿ 2 ರೂಮ್ ಇದೆ. ಫುಷನ್ ಇದೆ ಕೂಡಲಿಕ್ಕೆ. ನೋಡಿ, ಆರಾಮ್ಸಿ ಚಿಲ್ ಎಂಜಾಯ್ ಮಾಡ್ಕೊಂಡು ಕೂಡ್ಬೋದು. ಈ ಥರ ಟೋಟಲಾಗಿ 2 ರೂಮ್ ಇದೆ. ಒಂದು 6 ಮೆಂಬರ್ಸು ಸ್ಟೇ ಮಾಡ್ಬೋದು ಅನ್ಕೊತೀನಿ. ನೀವು ಅಡ್ಜಸ್ಟ್ ಆದರೆ ಎಷ್ಟು ಮಂದಿನ ಮಾಡ್ಕೋಬೋದು, ಬೇಡ ಅಂತಿಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ದಲ್ಲಿ ಎಷ್ಟು ಆಳಿದೆ ಏನಂತ ಒಂದು ಟೈಮ್ ಎಗ್ರಿ ನೋಡಿ ತೋರಿಸ್ತೀನಿ ನಿಮಗೆ. ಹಾಗೇ ನೋಡ್ತೀರಿ.
ಚಿಕ್ಕ ಮಕ್ಕಳು ಬಂದರೆ ಭಾಳ ಎಂಜಾಯ್ ಮಾಡ್ಬೋದು, ಯಾಕಂದರೆ ಇದು 4 ಫೀಟ್ ವಾಟ್ರ್ ಇದೆಯಲ್ಲ, ಹಂಗಾಗಿ ನಾನು ಒಂದು ಟೈಮ್ ಇಳಿದು ಬಿಡ್ತೀನಿ ಇದೇ ಖುಷಿಯಾಗಿ. ಹಾಂ, ಪೋಸ್ ಮಾಡಿ ಸಾಕು. ಹಾಂ, ಓಕೆ. ಕಡೆ ಬಾ. ಅವತ್ತ ಎತ್ತರ ಹಿಂಗೆ 10 ಕಟ್ಟೆ ಮನುಷ್ಯ ಬಂದಿದ್ದಿಲ್ಲ ಅದು ಹುಡುಗರಿಗೆ ಆಡಕ್ಕೆ ಕಾಮನ್. ಅವನಿಗೆ ಅದು ಒಂಥರ ಫೀಲ್ ಆಗಿಬಿಡುತ್ತೆ. That's worrying him. That's the problem when you're bowling to Sanju Samson. Anything outside off stump, he strikes at more than 200. So you're trying to get it into his body, and because of the angle lock he is creating, he goes so wide of the crease and trying to tuck him up, and that gets so hard. Now I think Mitchell Santner will go back to Matt Henry. He has no other option here. Look at how wide he is bowling, and he wants to get it into Sanju. ಬ್ಯಾಗೇನಿದಪ್ಪ ಜೋಕರ್ ಮಾಡ. ಎರಡನೇ ಸತಿಗೆ ಸತತ ICC T20 ವರ್ಲ್ಡ್ ಕಪ್ ಗೆದ್ದಿದ್ದೆ. ಚಿಕನ್ ಚಪಾತಿ ಸಣ್ಣದಲ್ಲಿದೆ. ಅಂಕಲ್ ಡನ್ ಪಾರ್ಟಿ ವೆಲ್. ಅಂಕಲ್ ಇಲ್ಲಿ ನೋಡಿ. ಜೈ ಇಂಡಿಯಾ. जल 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 जल